ಹಾಯ್ ಹಲೋ ನಮಸ್ತೆ ಎಲ್ಲರಿಗೂ ಇನ್ಫಾಮೀಡಿಯಾ ಜಗತ್ತು ಚಾನಲಿನ ಮತ್ತೊಂದು ವಿಡಿಯೋಗೆ ಸುಸ್ವಾಗತ. ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ಭಾವಿಸ್ಕೊಂಡು ಇವತ್ತಿನ ಒಂದು ವಿಡಿಯೋನ ಶುರು ಮಾಡಿಬಿಡೋಣ. ಇವತ್ತಿನ ಒಂದು ವಿಡಿಯೋದಲ್ಲಿ ಫೆಬ್ರವರಿ 1ನೇ ತಾರೀಕು ಮಾಘ ಹುಣ್ಣಿಮೆ ಅಥವಾ ಭರತ ಪೂರ್ಣಿಮೆ ಎಂದು ಸ್ನೇಹಿತರೆ ಸಾಕಷ್ಟು ಬದಲಾವಣೆಯನ್ನು ನೋಡಿದ್ದೇವೆ. ಏಕೆಂದರೆ ಗ್ರಹಗಳ ಸಂಚಾರ ಮತ್ತು ಗ್ರಹಗಳ ಸ್ಥಾನ ಬದಲಾವಣೆಯಿಂದ ತುಲಾರಾಶಿಯವರಿಗೆ ಇಂದಿನಿಂದ ಏನೆಲ್ಲ ಅದೃಷ್ಟದ ಫಲಗಳನ್ನು ಗಳಿಸಲಿದ್ದೀರಿ, ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಅನ್ನೋದನ್ನ ತಿಳಿಸ್ಕೊಡ್ತಾ ಹೋಗ್ತೀನಿ. ಸ್ನೇಹಿತರೆ, ಅದು ನಿಮ್ಮ ವ್ಯಾಪಾರದಲ್ಲಾಗಬಹುದು, ವ್ಯವಹಾರದಲ್ಲಾಗಬಹುದು, ನಿಮ್ಮ ವೃತ್ತಿ ಜೀವನದಲ್ಲಾಗಬಹುದು, ನಿಮ್ಮ ಉದ್ಯೋಗದಲ್ಲಾಗಬಹುದು, ಏನೆಲ್ಲ ಬದಲಾವಣೆಗಳನ್ನು ನೋಡಲಿದ್ದೀರಿ, ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು, ಏನೆಲ್ಲ ಪರಿಹಾರಗಳನ್ನು ಮಾಡಿದರೆ ಒಳಿತಾಗಲಿದೆ ಅನ್ನೋದನ್ನ ಕಂಪ್ಲೀಟಾಗಿ ತುಲಾರಾಶಿಯವರಿಗೆ ಇದೇ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಇದನ್ನೆಲ್ಲ ತಿಳ್ಕೊಬೇಕು ಅಂದರೆ ಎಲ್ಲೂ ಕೂಡ ವಿಡಿಯೋನ ಸ್ಕಿಪ್ ಮಾಡಬಾರ್ದು. ಅಂದರೆ ವಿಡಿಯೋನ ಕಟ್ ಮಾಡಿ ಓಡಿಸ್ಕೊಂಡೋಗಿ ನೋಡಿದ್ರೆ ಫುಲ್ ಇನ್ಫಾರ್ಮೇಷನ್ ಅರ್ಥ ಆಗಲ್ಲ. ಸೊ ಹಾಗಾಗಿ ಎಲ್ಲ ವಿಡಿಯೋದಲ್ಲೂ ತಿಳಿಸ್ತಾ ಇರ್ತೀನಿ. ಮೊದಲಿಂದ ಕೊನೆ ತನಕ ವಿಡಿಯೋನ ವಾಚ್ ಮಾಡಿ. ವಿಡಿಯೋದಲ್ಲಿ ಒಳ್ಳೆ ಮಾಹಿತಿ ಸಿಕ್ಕಿದ್ದಲ್ಲಿ ತಪ್ಪದೆ ವಿಡಿಯೋಗೊಂದು ಲೈಕ್ ಕೊಟ್ಟು, ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ತಾನೆ ನೋಡ್ತಿದ್ರೆ ಇನ್ಫಾಮೀಡಿಯಾಗೆ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರತಿನಿತ್ಯ ವಿಡಿಯೋ ವಾಚ್ ಮಾಡ್ತಿದ್ರೆ ಅಂಥವ್ರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ವಿಡಿಯೋದ ಕಡೆ ಗಮನ ಕೊಟ್ಬಿಡೋಣ. ಹೌದು, ತುಲಾರಾಶಿಯವರಿಗೆ ಫೆಬ್ರವರಿ 1ನೇ ತಾರೀಕು ಭರತ ಹುಣ್ಣಿಮೆಯ ದಿನದಿಂದ ಅಥವಾ ಮಾಘ ಹುಣ್ಣಿಮೆಯ ದಿನದಿಂದ 2026 ಫೆಬ್ರವರಿ ನಿಮ್ಮ ತಾಳ್ಮೆ ಮತ್ತು ಸಹಿಷ್ಣುತೆಯನ್ನು ಪರೀಕ್ಷಿಸುವ ತಿಂಗಳಾಗಿದೆ. ಬ್ರಹ್ಮಾಂಡದ ದೃಷ್ಟಿ ಈಗ ನಿಮ್ಮ 8ನೇ ಮನೆಯ ಕುಂಭರಾಶಿಯಲ್ಲಿ ಸ್ನೇಹಿತರೆ ಮೇಲಿರಲಿದೆ ಅಂತಲೇ ಹೇಳ್ಬೋದು. ಇದು ಪರಿವರ್ತನೆ, ಆಯುಷ್ಯ ಮತ್ತು ಹಠಾತ್ ಘಟನೆಗಳ ಸ್ಥಾನ. ಗ್ರಹಗಳು ಇಲ್ಲಿ ಒಂದೊಂದಾಗಿ ಸೇರುವುದರಿಂದ ಜೀವನವು ಅನಿರೀಕ್ಷಿತ ತಿರುವುಗಳನ್ನು ಪಡೆಯಬಹುದು. ಇದು ಕೆಟ್ಟದಲ್ಲದಿದ್ದರೂ ನಿಮ್ಮನ್ನು ಆಶ್ಚರ್ಯಗೊಳಿಸುವುದು ಮಾತ್ರ ಖಚಿತ. ಇನ್ನು ಫೆಬ್ರವರಿ ಹುಣ್ಣಿಮೆ ಮುಗಿದ ನಂತರ ಮಂಗಳನು 7ನೇ ಮನೆಗೆ ಉಚ್ಚನಾಗಿರುವುದರಿಂದ ಸಾರ್ವಜನಿಕ ಜೀವನದಲ್ಲಿ ಶಕ್ತಿಯುತವಾಗಿರುವಿರಿ. ಆದರೆ ತಿಂಗಳ ಕೊನೆಯಲ್ಲಿ ಮಂಗಳನು ರಾಹುವಿನೊಂದಿಗೆ ಸೇರುವುದು ಉದ್ವೇಗಕ್ಕೆ ಕಾರಣವಾಗಬಹುದು. ಈ ಸಮಯವು ಹೊಸ ಸಾಹಸಗಳಿಗಿಂತ ಸಂಶೋಧನೆ ಮತ್ತು ಆತ್ಮಾವಲೋಕನಕ್ಕೆ ಹೆಚ್ಚು ಪೂರಕವಾಗಿದೆ ಅಂತಲೇ ಹೇಳ್ಬೋದು. ಹಾಗಿದ್ರೆ ತುಲಾರಾಶಿಯವರು ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು, ಏನೆಲ್ಲ ಅದೃಷ್ಟದ ಫಲಗಳನ್ನು ಗಳಿಸಲಿದ್ದೀರಿ ಅಂದರೆ, ಪ್ರತಿಯೊಬ್ಬ ರಾಶಿಯವರಿಗೂ ಗ್ರಹ ಸಂಚಾರ, ಗ್ರಹಸ್ಥಾನ ಬದಲಾವಣೆ, ಗ್ರಹ ಸ್ಥಿತಿಗಳಿಂದ ಸ್ನೇಹಿತರೆ ಸಾಕಷ್ಟು ಬದಲಾವಣೆಯನ್ನು ನಿಮ್ಮ ಜೀವನದಲ್ಲಿ ನೋಡಲಿದ್ದೀರಿ. ಅದರಲ್ಲೂ ತುಲಾರಾಶಿಯವರು ಒಬ್ಬರು ಅಂತಲೇ ಹೇಳಬಹುದು. ಯಾಕಂದರೆ ಸ್ನೇಹಿತರೆ, ಗುರು ಶನಿ ಬಲ ಚೆನ್ನಾಗಿದ್ದರೆ ಒಳ್ಳೆಯದು ಅಂತ ಹೇಳಿರ್ತೀರ. ಶನಿ ತಿಂಗಳ ಪೂರ್ತಿ ಸ್ನೇಹಿತರೆ ಕುಂಭರಾಶಿಯಲ್ಲಿ ಇರಲಿದ್ದಾರೆ. ಅದು ಅನಿರೀಕ್ಷಿತ ಘಟನೆಗಳನ್ನು ಸೂಚಿಸಲಿದೆ. ಇನ್ನು ಗುರು 12ನೇ ಮನೆಯಲ್ಲಿ ಮಿಥುನ ರಾಶಿಯಲ್ಲಿ ಖರ್ಚುಗಳು, ಆಧ್ಯಾತ್ಮ ಮತ್ತು ವಿದೇಶಿ ಸಂಪರ್ಕಗಳಿಗೆ ಸೂಚಿಸಲಾಗಿದೆ. ಇನ್ನು ರಾಹು 8ನೇ ಮನೆಯಲ್ಲಿ ಕುಂಭರಾಶಿಯಲ್ಲಿ ಅನಿರೀಕ್ಷಿತ ಘಟನೆಗಳು ಮತ್ತು ರಹಸ್ಯ ಆತಂಕ ಅಂತಲೇ ಹೇಳಬಹುದು. ಬುಧ 8ನೇ ಮನೆಯಲ್ಲಿ ಕುಂಭರಾಶಿಯಲ್ಲಿ ಒಳನೋಟ, ಸಂಶೋಧನೆ ಮತ್ತು ತೆರಿಗೆ ವಿಷಯಗಳ ಬಗ್ಗೆ. ಸೂರ್ಯ 7ನೇ ಮನೆಯಲ್ಲಿ ನಂತರ 8ನೇ ಮನೆಗೆ ಸ್ಥಳಾಂತರಗೊಳ್ಳಲಿದ್ದಾರೆ. ದಾಂಪತ್ಯದಲ್ಲಿ ಅಹಂಕಾರದ ಸಂಘರ್ಷಗಳು, ಸಣ್ಣ ಪುಟ್ಟ ವಾದ ವಿವಾದಗಳು, ಆರೋಗ್ಯದ ಬಗ್ಗೆ ಎಚ್ಚರಿಕೆ ವಹಿಸಿ ಎಂದು ತಿಳಿಸ್ತಾ ಇದೆ. ಇನ್ನು ಮಂಗಳ ಯೋಗಕಾರಕ 7ನೇ ಮನೆಗೆ ಉಚ್ಚ ಸ್ಥಿತಿಯಲ್ಲಿ ಇರಲಿದ್ದಾರೆ. ನಂತರ 8ನೇ ಮನೆಗೆ ಸ್ಥಳಾಂತರಗೊಳ್ಳಲಿದ್ದಾರೆ. ಸಂಬಂಧಗಳಲ್ಲಿ ತೀವ್ರತೆ ಮತ್ತು ಅನಿರೀಕ್ಷಿತ ಅಡೆತಡೆಗಳು ಎದುರಾಗಲಿವೆ. ಹಾಗಿದ್ರೆ ಇದು ಗ್ರಹಗಳ ಸಂಚಾರದ ಸಮಯದಲ್ಲಿ ಏನೆಲ್ಲ ಮಾಡಬಾರ್ದು, ಏನೆಲ್ಲ ಮಾಡಬೇಕು, ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಅನ್ನೋದನ್ನ ಇವಾಗ ತಿಳಿಸ್ಕೊಡ್ತಾ ಹೋಗ್ತೀನಿ. ಇವಾಗೆಲ್ಲೂ ಕೂಡ ಸ್ಕಿಪ್ ಮಾಡ್ದೇ ತುಲಾರಾಶಿಯವರು ಮೊದಲಿಂದ ಕೊನೆ ತನಕ ವಿಡಿಯೋನ ವಾಚ್ ಮಾಡಿ. ವಿಡಿಯೋದಲ್ಲಿ ಒಳ್ಳೆ ಮಾಹಿತಿ ಸಿಕ್ಕಿದರೆ, ಯೂಸ್ಫುಲ್ ಅನಿಸಿದರೆ ಮಾತ್ರ ವಿಡಿಯೋಗೆ ಲೈಕ್ ಮಾಡಿ, ಕಮೆಂಟ್ ಮಾಡಿ ಓಂ ನಮಃ ಶಿವಾಯ ಅಂತ. ಶಿವನ ಅನುಗ್ರಹದಿಂದ ನಿಮ್ಮ ಜೀವನದಲ್ಲಿ ಎಷ್ಟೇ ಕಷ್ಟಗಳು, ಸಮಸ್ಯೆಗಳಿದ್ರೂ ಕೂಡ ಸಂಪೂರ್ಣವಾಗಿ ನಿವಾರಣೆಯಾಗಲಿ ಅಂತ ಕೇಳ್ಕೊತಾ ವಿಡಿಯೋನ ಶುರು ಮಾಡಿಬಿಡೋಣ. ವೃತ್ತಿ ಮತ್ತು ವ್ಯವಹಾರದ ಬಗ್ಗೆ ಹೇಳೋದಾದರೆ ತುಲಾರಾಶಿಯವರಿಗೆ ಫೆಬ್ರವರಿ ಮೊದಲ ದಿನದಿಂದಲೇ ವ್ಯವಹಾರಕ್ಕೆ ಪೂರಕವಾಗಿದೆ. 7ನೇ ಮನೆಯ ಉಚ್ಚ ಮಂಗಳನು ಒಪ್ಪಂದ ಮತ್ತು ಮಾತುಕತೆಗಳಲ್ಲಿ ನಿಮಗೆ ಹೆಚ್ಚಿನ ಬಲ ನೀಡಲಿದ್ದಾರೆ. ಪಾಲುದಾರಿಕೆ ವ್ಯವಹಾರದಲ್ಲಿ ಇರುವವರು ವೇಗವಾಗಿ ಬೆಳೆಯುತ್ತಾರೆ. ಆದರೆ 7ನೇ ಮನೆಯಲ್ಲಿ ಸೂರ್ಯನು ಇರುವುದರಿಂದ ಪಾಲುದಾರರೊಂದಿಗೆ ಅಥವಾ ಗ್ರಾಹಕರೊಂದಿಗೆ ಅಹಂಕಾರದ ಸಂಘರ್ಷವಾಗದಂತೆ ನೋಡಿಕೊಳ್ಳಬೇಕಾಗುತ್ತದೆ.
ಗ್ರಹಗಳು 8ನೇ ಮನೆಗೆ ಸ್ಥಳಾಂತರಗೊಳ್ಳುತ್ತಿದ್ದಂತೆ ಕೆಲಸದ ವಾತಾವರಣವು ಸ್ವಲ್ಪ ಕಠಿಣವಾಗಬಹುದು ಸ್ನೇಹಿತರೆ. ನಿಮಗೆ ಕಚೇರಿ, ರಾಜಕೀಯ ಅಥವಾ ಗುಪ್ತ ವಿರೋಧಗಳು ಎದುರಾಗಬಹುದು. ಅಂದುಕೊಂಡ ಕೆಲಸಗಳು ಸಮಯಕ್ಕೆ ಸರಿಯಾಗಿ ಪೂರ್ಣಗೊಳ್ಳದಿರಬಹುದು. ಆದರೆ ಸಂಶೋಧನೆ, ವಿಮೆ, ಆಡಿಟಿಂಗ್ ಅಥವಾ ಜ್ಯೋತಿಷ್ಯದಂತಹ ಗುಪ್ತ ವಿದ್ಯೆಗಳ ಕ್ಷೇತ್ರದಲ್ಲಿ ಇದ್ದವರಿಗೆ ಇದು ಅದ್ಭುತ ಸಮಯವಾಗಿರುತ್ತದೆ. ರಹಸ್ಯ ಮಾಹಿತಿಯನ್ನು ಹೊರತೆಗೆಯುವ ಕೆಲಸದಲ್ಲಿ ನೀವು ಯಶಸ್ವಿಯಾಗುತ್ತೀರಿ ಸ್ನೇಹಿತರೆ. ಸೊ ಒಟ್ಟಾರೆ ಹೇಳಬೇಕು ಅಂದರೆ ಮಿಶ್ರ ಫಲಿತಾಂಶವನ್ನು ನಿಮ್ಮ ವೃತ್ತಿ ಮತ್ತು ಉದ್ಯೋಗದಲ್ಲಿ ನೋಡಲಿದ್ದೀರಿ ಸ್ನೇಹಿತರೆ. ಎಲ್ಲದಕ್ಕೂ ಕೂಡ ಒಳಿತಾಗಲಿ ಅಂತ ಹೇಳ್ತಾ, ಇನ್ನು ಮುಂದಿನದಾಗಿ ನಿಮ್ಮ ಆರ್ಥಿಕತೆ ಅಂದರೆ ಹಣಕಾಸಿನ ಬಗ್ಗೆ ಹೇಳೋದಾದರೆ ಏನೆಲ್ಲ ಬದಲಾವಣೆಯನ್ನು ತುಲಾರಾಶಿಯವರು ನೋಡಲಿದ್ದೀರಿ, ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಅನ್ನೋದಾದರೆ, ಆರ್ಥಿಕವಾಗಿ ಇದು ಏರಿಳಿತಗಳು ತಿಂಗಳು ಸ್ನೇಹಿತರೆ. ಮೊದಲ ದಿನದಿಂದ ಸ್ನೇಹಿತರೆ 2ನೇ ಮನೆಯಲ್ಲಿರುವಂತಹ ಕೇತುವು ಹಣ ಉಳಿಸಲು ಅಡೆತಡೆಗಳನ್ನು ತರಬಹುದು. 12ನೇ ಮನೆಯಲ್ಲಿರುವಂತಹ ಗುರುವು ನಿಮ್ಮ ಆರೋಗ್ಯ, ಧಾರ್ಮಿಕ ಕಾರ್ಯ ಅಥವಾ ವಿದೇಶ ಪ್ರವಾಸಕ್ಕಾಗಿ ಹೆಚ್ಚಿನ ಖರ್ಚನ್ನು ಸೂಚಿಸುತ್ತಾರೆ. ಹಣವು ನಿಮ್ಮ ಕೈಯಿಂದ ಜಾರುತ್ತಿರುವಂತೆ ಅನಿಸಬಹುದು. ಆದರೆ 8ನೇ ಮನೆಯ ಗ್ರಹಗತಿಗಳು ಅನಿರೀಕ್ಷಿತ ಧನ ಲಾಭವನ್ನು ತರಬಲ್ಲವು. ವಿಮೆಯ ಹಣ, ಪಿತ್ರಾರ್ಜಿತ ಆಸ್ತಿ, ಇನ್ನು ಸ್ನೇಹಿತರೆ ವ್ಯಾಪಾರದಲ್ಲಿ ವ್ಯವಹಾರದಲ್ಲಿ ಹೂಡಿಕೆಯನ್ನು ಮಾಡಿದ ಹಣ ಅಥವಾ ಹಳೆಯ ಪಾಲಿಸಿಗಳ ಮುಕ್ತಾಯದ ಮೂಲಕ ಹಣ ಬರುವಂತಹ ಸಾಧ್ಯತೆ ಈ ತಿಂಗಳಲ್ಲಿ ಇದೆ ಅಂತಲೇ ಹೇಳ್ಬೋದು. ಇನ್ನು ಹುಣ್ಣಿಮೆ ಮುಗಿದ ನಂತರ ಷೇರು ಮಾರುಕಟ್ಟೆಯಲ್ಲಿ ಹೂಡಿಕೆ ಮಾಡುವಾಗ ಎಚ್ಚರಿಕೆ ಇರಲಿ. ವಿಶೇಷವಾಗಿ ಮಂಗಳ ಮತ್ತು ರಾಹು ಸೇರಿದಾಗ ದುಡುಕಿನಿಂದ ಹಣ ಕಳೆದುಕೊಳ್ಳುವಂಥ ಸಾಧ್ಯತೆ ಇದೆ. ಸೊ ಆ ವಿಚಾರದ ಬಗ್ಗೆ ಸ್ವಲ್ಪ ಎಚ್ಚರಿಕೆ ವಹಿಸಿ ತುಲಾರಾಶಿಯವರು ಸ್ನೇಹಿತರೆ. ಇನ್ನು ಆಸ್ತಿಯನ್ನು ಖರೀದಿ ಮಾಡಬೇಕು ಅಂದ್ಕೊಂಡಿದ್ದೀರಾ ಸ್ನೇಹಿತರೆ, ಅದಕ್ಕೂ ಕೂಡ ಖರ್ಚಾಗಲಿದೆ. ಜೊತೆಗೆ ನಿಮ್ಮ ಆರೋಗ್ಯದಲ್ಲೇ ಸಾಕಷ್ಟು ಬದಲಾವಣೆಗಳು ಕಂಡು ಬರಲಿದೆ. ಸೊ ಅದಕ್ಕೂ ಕೂಡ ಖರ್ಚಾಗಲಿದೆ. ಅನಗತ್ಯ ಖರ್ಚುಗಳಿಂದ ದೂರವಿರಿ ಸ್ನೇಹಿತರೆ. ಮುಂದಿನ ದಿನಗಳಲ್ಲಿ ಹಣಕಾಸಿನ ಪ್ರಾಬ್ಲಮ್ ಬರಬಾರ್ದು ಅಂತಂದರೆ ಇಂದು ಬಹಳ ಎಚ್ಚರಿಕೆಯಿಂದ ಖರ್ಚು ಮಾಡುವುದು ಉತ್ತಮ. ಇನ್ನು ನಿಮ್ಮ ಆರೋಗ್ಯ ಮತ್ತು ಕ್ಷೇಮ ಹೇಗಿರಲಿದೆ, ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ತುಲಾರಾಶಿಯವರು ಅನ್ನೋದಾದರೆ, ಈ ತಿಂಗಳು ನೀವು ಆರೋಗ್ಯದ ಬಗ್ಗೆ ಅತ್ಯಂತ ಜಾಗರೂಕರಾಗಿರಬೇಕು. 8ನೇ ಮನೆಯು ದೀರ್ಘಕಾಲದ ಕಾಯಿಲೆಗಳು ಸ್ಥಾನ. ಇಲ್ಲಿ ಅನೇಕ ಗ್ರಹಗಳು ಸೇರುವುದರಿಂದ ಸೋಂಕು, ಜ್ವರ ಅಥವಾ ಸಂತಾನೋತ್ಪತ್ತಿ ವ್ಯವಸ್ಥೆಗೆ ಸಂಬಂಧಿಸಿದ ಸಮಸ್ಯೆಗಳು ಎದುರಾಗಬಹುದು. ಫೆಬ್ರವರಿ ಹುಣ್ಣಿಮೆ ಮುಗಿದ ನಂತರ ಮಂಗಳನು 8ನೇ ಮನೆಗೆ ಪ್ರವೇಶಿಸುವುದರಿಂದ ಅಂಗಾರಕ ಯೋಗ, ಧನ ಯೋಗ, ಇನ್ನು ವೃದ್ಧಿ ಯೋಗ ಉಂಟಾಗುತ್ತದೆ. ಇದು ಸ್ನೇಹಿತರೆ ಸಾಕಷ್ಟು ಅದೃಷ್ಟವನ್ನು ತರುತ್ತದೆ. ಇದು ಸ್ವಲ್ಪ ಅಪಘಾತ, ಸುಟ್ಟ ಗಾಯ, ಶಸ್ತ್ರಚಿಕಿತ್ಸೆಯ ಅಪಾಯವನ್ನು ಹೆಚ್ಚಿಸುತ್ತದೆ. ವಾಹನವನ್ನು ಚಾಲನೆ ಮಾಡುವಾಗ ಅತಿ ವೇಗ ಹೊಳಿತಲ್ಲ ಮತ್ತು ಚೂಪಾದ ವಸ್ತುಗಳನ್ನು ಬಳಸಿ ಕೆಲಸವನ್ನು ಮಾಡಬೇಕಾದ್ರೆ ತುಂಬ ಎಚ್ಚರಿಕೆ ಇರಲಿ. ಯಾವುದೇ ಸಣ್ಣ ಆರೋಗ್ಯ ಸಮಸ್ಯೆಯನ್ನು ನಿರ್ಲಕ್ಷಿಸಬೇಡಿ. ಸಕಾಲಿಕ ಚಿಕಿತ್ಸೆಯಿಂದ ದೊಡ್ಡ ಅಪಾಯವನ್ನು ತಪ್ಪಿಸುವುದು ಬಹಳ ಮುಖ್ಯ. ಇನ್ನು ಉಷ್ಣತೆ ಜಾಸ್ತಿ ಆಗಲಿದೆ ಸ್ನೇಹಿತರೆ. ಚೆನ್ನಾಗಿ ಎಳನೀರನ್ನು ಕುಡಿಯಿರಿ, ನೀರನ್ನು ಕುಡಿಯಿರಿ, ಹಸಿರು ತರಕಾರಿಯನ್ನು ಚೆನ್ನಾಗಿ ಸೇವಿಸಿ, ಲಘು ವ್ಯಾಯಾಮವನ್ನು ನಿಮ್ಮ ದಿನಚರಿಯಲ್ಲಿ ಅಳವಡಿಸಿಕೊಳ್ಳಿ. ಈ ರೀತಿ ಮಾಡುವುದರಿಂದ ಉತ್ತಮ ಆರೋಗ್ಯವನ್ನು ಮುಂದಿನ ದಿನಗಳಲ್ಲಿ ನೋಡಲಿದ್ದೀರಿ. ಚೂಪಾದ ವಸ್ತುಗಳನ್ನು ಹಿಡ್ಕೊಂಡು ಕೆಲಸವನ್ನು ಮಾಡಬೇಕಾದ್ರೆ ಬಹಳಷ್ಟು ಎಚ್ಚರಿಕೆ ವಹಿಸಿ. ಇನ್ನು ಕುಟುಂಬ ಮತ್ತು ಸಂಬಂಧಗಳ ಬಗ್ಗೆ ಹೇಳೋದಾದರೆ ಏನೆಲ್ಲ ಬದಲಾವಣೆಯನ್ನು ನೋಡಲಿದ್ದೀರಿ, ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಅಂದರೆ, ಸಂಬಂಧಗಳಲ್ಲಿ ತೀವ್ರತೆ ಇರುತ್ತದೆ, ಏಕಾಗ್ರತೆ ಇರುತ್ತದೆ. ಫೆಬ್ರವರಿ 1ನೇ ತಾರೀಕು ನಂತರ 7ನೇ ಮನೆಯಲ್ಲಿರುವಂತಹ ಉಚ್ಚ ಮಂಗಳ ಮತ್ತು ಸೂರ್ಯ ದಾಂಪತ್ಯದಲ್ಲಿ ಅತಿಯಾದ ಉದ್ವೇಗ ತರಬಹುದು. ಸಂಗಾತಿಯ ವರ್ತನೆ ಆಕ್ರಮಣಕಾರಿಯಾಗಿರಬಹುದು. ಸಾಮರಸ್ಯ ಕಾಪಾಡಲು ನಿಮ್ಮ ಅಹಂಕಾರವನ್ನು ಬದಿಗಿಡುವುದು ಅನಿವಾರ್ಯವಾಗಿರುತ್ತದೆ. ಗ್ರಹಗಳು 8ನೇ ಮನೆಗೆ ಸೇರಿದಂತೆ ಅತ್ತೆ ಮಾವರ ಮನೆಯವರೊಂದಿಗೆ ಸಣ್ಣ ಪುಟ್ಟ ವಾದ ವಿವಾದ, ಜಗಳಗಳು ಅಥವಾ ಜಂಟಿ ಆಸ್ತಿಯ ಬಗ್ಗೆ ಚರ್ಚೆಗಳು ನಡೆಯಬಹುದು. ಆಸ್ತಿ ವಿಚಾರದ ಬಗ್ಗೆ ನಿಮಗೆ ಸ್ನೇಹಿತರೆ ಅತ್ತೆಯ ಮನೆಯವರೊಂದಿಗೆ ಸಣ್ಣ ಪುಟ್ಟ ಕಿರಿಕಿರಿ ಜಗಳಗಳು ಉದ್ಭವವಾಗಬಹುದು. ಈ ಕಠಿಣ ಸಮಯದಲ್ಲಿ ನೀವು ಸಂಗಾತಿಗೆ ಬೆಂಬಲವಾಗಿ ನಿಂತರೆ ನಿಮ್ಮ ನಡುವಿನ ಬಂಧವು ಮತ್ತಷ್ಟು ಗಟ್ಟಿಯಾಗಿರುತ್ತದೆ. 2ನೇ ಮನೆಯ ಕೇತುವಿನ ಪ್ರಭಾವದಿಂದ ಮಾತು ಕಠಿಣವಾಗದಂತೆ ನೋಡಿಕೊಳ್ಳಿ. ಸಿಟ್ಟಿನಲ್ಲಿ ಆಡಿದ ಮಾತುಗಳು ಸಂಬಂಧವನ್ನು ಹಾಳು ಮಾಡಬಹುದು. ಸೊ ಹಾಗಾಗಿ ಸ್ನೇಹಿತರೆ, ಒಂದು ಸಣ್ಣ ಪುಟ್ಟ ಮಾತು, ವಾದ ವಿವಾದ ಖಂಡಿತವಾಗಿಯೂ ಎಲ್ಲರ ಮನೆಯಲ್ಲಿ ಇದ್ದೇ ಇರುತ್ತದೆ. ನಾವು ಏನು ಆಡಿರ್ತೀವಿ ಮಾತು, ಅದರ ಮೇಲೆ ಬದ್ಧವಾಗಿ ನಿಂತ್ಕೊಳ್ಳಿ ಸ್ನೇಹಿತರೆ.
ನಮ್ಮ ಮಾತಿನ ಮೇಲೆ ಒಂದು ಹಿಡಿತ ಇರಬೇಕು ಸ್ನೇಹಿತರೆ. ಸೊ ಹಾಗಾಗಿ ತಪ್ಪದೆ ದುಡುಕಿನ ಮಾತುಗಳು ಒಳಿತಲ್ಲ ಅಂತ ಹೇಳ್ತಾ ಬಹಳಷ್ಟು ಎಚ್ಚರಿಕೆ ವಹಿಸಿ. ಇನ್ನು ವಿದ್ಯಾರ್ಥಿಗಳ ಬಗ್ಗೆ ಹೇಳೋದಾದರೆ ಅಂದರೆ ತುಲಾರಾಶಿಯ ವಿದ್ಯಾರ್ಥಿಗಳ ಶಿಕ್ಷಣದಲ್ಲಿ ಏನೆಲ್ಲ ಬದಲಾವಣೆಯನ್ನು ನೋಡಲಿದ್ದೀರಿ, ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಅಂದರೆ ವಿದ್ಯಾರ್ಥಿಗಳಿಗೆ ಈ ತಿಂಗಳು ಆಳವಾದ ಏಕಾಗ್ರತೆಯನ್ನು ಬಯಸುತ್ತದೆ. ಸಾಮಾನ್ಯ ವಿದ್ಯಾರ್ಥಿಗಳಿಗೆ 8ನೇ ಮನೆಯ ಗೊಂದಲದಿಂದಾಗಿ ಸ್ನೇಹಿತರೆ ಓದಿನಲ್ಲಿ ಆಸಕ್ತಿ ಕಡಿಮೆ ಆಗಬಹುದು, ಏಕಾಗ್ರತೆ ಕಡಿಮೆ ಆಗ್ಬೋದು, ಮನೋರಂಜನೆ ಕಡೆ ಆಸಕ್ತಿ ಹೆಚ್ಚಾಗಬಹುದು. ಇನ್ನು ಸ್ಕ್ರೀನ್ ಸಮಯ ಜಾಸ್ತಿ ಆಗಿರುವ ಕಾರಣ ಅಂದರೆ ಮೊಬೈಲ್, ಲ್ಯಾಪ್ಟಾಪ್ ಇದರಿಂದ ಸ್ನೇಹಿತರೆ ಜಾಸ್ತಿ ಆಗಿರುವ ಕಾರಣ ಓದಿನಲ್ಲಿ ಆಸಕ್ತಿ ಕಡಿಮೆಯಾಗಿದೆ ಮತ್ತು ಪರೀಕ್ಷೆಯ ಬಗ್ಗೆ ಆತಂಕ ಕಾಡಬಹುದು. ಸೊ ಹಾಗಾಗಿ ಸ್ನೇಹಿತರೆ ನಿಮ್ಮ ಅಧ್ಯಯನದ ಕಡೆ ಗಮನ ಕೊಡಿ. ಆದರೆ PhD, ಸಂಶೋಧನೆ, ಮನೋವಿಜ್ಞಾನ, ವೈದ್ಯಕೀಯ ಕ್ಷೇತ್ರದ ವಿದ್ಯಾರ್ಥಿಗಳಿಗೆ ಇದು ಮಹತ್ವದ ತಿಂಗಳು ಅಂತಲೇ ಹೇಳಬಹುದು. ಹುಣ್ಣಿಮೆ ಮುಗಿದ ನಂತರ ಯಾವುದೇ ವಿಷಯದ ಆಳಕ್ಕೆ ಇಳಿದು ಕಲಿಯಲು ಇದು ಉತ್ತಮ ಸಮಯವಾಗಿರುವ ಕಾರಣ ಸ್ಕ್ರೀನ್ ಸಮಯವನ್ನು ಕಡಿಮೆ ಮಾಡಿ ಅಧ್ಯಯನದ ಕಡೆ ಆಸಕ್ತಿ, ಏಕಾಗ್ರತೆ ಹೆಚ್ಚಿಸುವುದಕ್ಕೆ ಹನುಮಾನ್ ಚಾಲಿಸವನ್ನು 11 ಬಾರಿ ಹೇಳಿ ಸ್ನೇಹಿತರೆ. ಬುಧನ ಸಂಚಾರವು ತಾಂತ್ರಿಕ ಮತ್ತು ವೈಜ್ಞಾನಿಕ ಅಧ್ಯಯನಕ್ಕೆ ಪೂರಕವಾಗಿದೆ. ಸ್ನೇಹಿತರೊಂದಿಗೆ ವಾದ ವಿವಾದಕ್ಕೆ ಇಳಿಯದೆ ನಿಮ್ಮ ಗುರಿಯ ಕಡೆಗೆ ಗಮನ ಹರಿಸಿ ಅಂತ ಹೇಳ್ತಾ ತಪ್ಪದೆ ಅಧ್ಯಯನದ ಕಡೆ ಗಮನ ಕೊಡಿ. ವೇಳಾಪಟ್ಟಿಯನ್ನು ರಚಿಸಿ ಸರಿಯಾದ ಸಮಯಕ್ಕೆ ಕೂತು ಅಧ್ಯಯನವನ್ನು ಮಾಡಿ ಸ್ನೇಹಿತರೆ ಉನ್ನತ ಫಲಿತಾಂಶವನ್ನು ಖಂಡಿತವಾಗಿಯೂ ಗಳಿಸಲಿದ್ದೀರಿ. ಇನ್ನು ಈ ತಿಂಗಳಲ್ಲಿ ಅನುಸರಿಸಬೇಕಾದ ಪರಿಹಾರವನ್ನು ತಿಳಿಸ್ಕೊಡ್ತೀನಿ. ಇದು ಶಕ್ತಿಶಾಲಿಯಾದಂತಹ ಪರಿಹಾರ, ಸಣ್ಣ ಪುಟ್ಟ ಪರಿಹಾರ ದೊಡ್ಡ ಸಮಸ್ಯೆಗಳನ್ನೇ ನಿವಾರಣೆ ಮಾಡಲಿದೆ. ತುಲಾರಾಶಿಯವರು ತಪ್ಪದೆ ಈ ಪರಿಹಾರವನ್ನು ಮಾಡಿ. ಹಿಂದೆ ಮಾಡ್ಬೋದು ಅಥವಾ ಮುಂದಿನ ದಿನಗಳಲ್ಲೂ ಕೂಡ ಮಾಡಬಹುದು. ಇಂದು ಹುಣ್ಣಿಮೆ ಆಗಿರುವ ಕಾರಣ ಇಂದು ಮಾಡಿದ್ರೆ ಒಳಿತು ಸ್ನೇಹಿತರೆ. ದುರ್ಗಾ ಆರಾಧನೆ. 8ನೇ ಮನೆಯ ರಾಹುವಿನ ಪ್ರಭಾವವನ್ನು ತಡೆಯಲು ದುರ್ಗಾ ದೇವಿಯ ಆರಾಧನೆ ಮಾಡಿ ಸ್ನೇಹಿತರೆ. ಓಂ ಧೂಂ ದುರ್ಗಾಯೇ ನಮಃ ಎಂಬ ಮಂತ್ರವನ್ನು 108 ಬಾರಿ ಜಪಿಸಿ ಒಳಿತಾಗಲಿದೆ. ಯಾಕಂದರೆ 8ನೇ ಮನೆಯ ನಕಾರಾತ್ಮಕ ಪ್ರಭಾವವನ್ನು ತಗ್ಗಿಸಲು ಮತ್ತು ಆರೋಗ್ಯ ರಕ್ಷಣೆಗಾಗಿ ಸ್ನೇಹಿತರೆ ತುಲಾರಾಶಿಯವರು ಈ ಪರಿಹಾರವನ್ನು ಮಾಡುವುದರಿಂದ ಸಮಸ್ಯೆಗಳು ಕ್ರಮೇಣವಾಗಿ ಕಡಿಮೆಯಾಗಲಿದೆ. ಇನ್ನು ಮೃತ್ಯುಂಜಯ ಮಂತ್ರವನ್ನು ಹೇಳುವುದು. ಆರೋಗ್ಯ ರಕ್ಷಣೆಗಾಗಿ ಪ್ರತಿದಿನ 108 ಬಾರಿ ಮಹಾಮೃತ್ಯುಂಜಯ ಮಂತ್ರವನ್ನು ಜಪಿಸಿ. ಇದು ಅಕಾಲಿಕ ಕಷ್ಟಗಳಿಂದ ರಕ್ಷಿಸುತ್ತದೆ. ಇನ್ನು ವಾಹನ ಚಾಲನೆ ಬಗ್ಗೆ ಎಚ್ಚರಿಕೆ ಇರಲಿ ಸ್ನೇಹಿತರೆ. ಫೆಬ್ರವರಿ 1ರಿಂದ ವಾಹನ ಚಾಲನೆ ಮಾಡುವಾಗ ತುಂಬ ಜಾಗರೂಕರಾಗಿರಿ. ವಾಹನದಲ್ಲಿ ಸಣ್ಣ ಗಣೇಶನ ವಿಗ್ರಹವಿಡಿ ಸ್ನೇಹಿತರೆ. ಅತಿ ವೇಗ ಒಳಿತಲ್ಲ ಅನ್ನೋದನ್ನ ತಿಳಿಸ್ಕೊಟ್ಟಿದ್ದೀನಿ. ಶನಿವಾರದಂದು ಬಡವರಿಗೆ, ನಿರ್ಗತಿಕರಿಗೆ ನಿಮ್ಮ ಕೈಯಲ್ಲಾದಷ್ಟು ದಾನ ಮಾಡಿ. ಶನಿವಾರದಂದು ಕಡು ಬಣ್ಣದ ಬಟ್ಟೆ ಮತ್ತು ಕಂಬಳಿಯನ್ನು ಅಗತ್ಯವಿರುವವರಿಗೆ ದಾನ ಮಾಡಿ ಸ್ನೇಹಿತರೆ. ಯಾಕಂತಂದರೆ ಶನಿದೇವರಿಗೆ ಪ್ರಿಯವಾಗಿರುವಂತಹ ವಸ್ತುಗಳನ್ನು ದಾನ ಮಾಡುವುದು ಉತ್ತಮ. ಉದ್ದಿನ ಬೇಳೆ, ಕಪ್ಪು ಬಟ್ಟೆ, ಕಡು ಬಣ್ಣದ ಬಟ್ಟೆ, ಇನ್ನು ಹಣ್ಣು ಹಂಪಲುಗಳನ್ನು ವಿತರಿಸುವುದು, ಈ ರೀತಿ ಕಪ್ಪು ಎಳ್ಳನ್ನು ದಾನ ಮಾಡುವುದು ಶ್ರೇಷ್ಠ. ಈ ರೀತಿ ಸಣ್ಣ ಪುಟ್ಟ ದಾನ ಧರ್ಮಗಳನ್ನು ಮಾಡಿ ನಿಮ್ಮ ಕೈಯಲ್ಲಾದಷ್ಟು ಬಡ ವಿದ್ಯಾರ್ಥಿಗಳಿಗೆ ಹಣ ಸಹಾಯವನ್ನು ಮಾಡಿ ಅಥವಾ ಪುಸ್ತಕ, ಲೇಖನಿ, ಬ್ಯಾಗ್ ಅವ್ರಿಗೆ ಬೇಕಾಗಿರುವಂತಹ ವಸ್ತುಗಳನ್ನು ದಾನ ಮಾಡಿ. ನಿಮ್ಮ ಕೈಯಲ್ಲಾದಷ್ಟು ಸಹಾಯ ಮಾಡಿ ಸ್ನೇಹಿತರೆ, ಒಳಿತಾಗಲಿದೆ. ಈ ಸಣ್ಣ ಪುಟ್ಟ ಸಹಾಯಗಳನ್ನು ಮಾಡಿ ಸ್ನೇಹಿತರೆ, ನಿಮ್ಮ ಸಮಸ್ಯೆಗಳು ಕ್ರಮೇಣವಾಗಿ ಕಡಿಮೆಯಾಗಲಿದೆ ಅಂತ ಹೇಳ್ತಾ ನಾನು ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಇವತ್ತಿನ ಒಂದು ವಿಡಿಯೋದಲ್ಲಿ ಒಳ್ಳೆಯ ಮಾಹಿತಿ ಸಿಕ್ಕಿದರೆ ತುಲಾರಾಶಿಯವರಿಗೆ ವಿಡಿಯೋಗೆ ಲೈಕ್ ಮಾಡಿಲ್ಲ ಅಂದರೆ ದಯವಿಟ್ಟು ಲೈಕ್ ಮಾಡಿ. ಕಮೆಂಟ್ ಮಾಡಿಲ್ಲ ಅಂತಂದರೆ ಕಮೆಂಟ್ ಮಾಡಿ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮಗೂ ಮತ್ತು ನಿಮ್ಮ ಕುಟುಂಬಕ್ಕೆ ತುಂಬಾ ಒಳ್ಳೆಯದಾಗಲಿ. ಶಿವನ ಅನುಗ್ರಹ, ಶನಿ ದೇವರ ಅನುಗ್ರಹ ನಿಮ್ಮ ಮೇಲಿರಲಿ ಅಂತ ಹೇಳ್ತಾ ಮತ್ತೊಂದು ವಿಡಿಯೋ ಜೊತೆ ಮತ್ತೊಂದು ಹೊಸ ಭವಿಷ್ಯದಲ್ಲಿ ಹೊಸ ಅಪ್ಡೇಟಲ್ಲಿ ಹೊಸ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.